ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಇದು ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕುಷ್ಟಗಿ ನಗರದಲ್ಲಿಯೇ ಇರೋದು. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲೋ ಇದು ಕುಷ್ಟಗಿ ಬಸ್ ಸ್ಟ್ಯಾಂಡಿಂದ ನಾವು ಹೊರಗಡೆ ಬರ್ತಾ ಇರೋದು. ಸೊ ಇದು ಬಸ್ ಸ್ಟ್ಯಾಂಡ್ ಮುಂದಿರ್ತಕ್ಕಂಥ ಒಂದು ರೋಡು. ಹಾಗೆ ನಾವು ಈ ಬಸ್ ಸ್ಟ್ಯಾಂಡಿಂದ ಹೊರ ಬಂದ ನಂತರ ಏನು ತೋರಿಸ್ತಾ ಇದ್ದೀನಿಲ್ವ, ಸೊ ಈ ಮಾರ್ಗವಾಗಿ ನಾವು ಹೋಗಬೇಕಾಗತ್ತೆ. ನಂತರ ಈ ಮಾರ್ಗವನ್ನು ಅನುಸರಿಸಬೇಕು, ನಾವು ಮುಂದೆ ಹೋಗಬೇಕು. ಇದು ದೇವಸ್ಥಾನ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ, ಇದೇ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ. ಇದು ಬಸ್ ಸ್ಟ್ಯಾಂಡಿಂದ 1-1.5 ಕಿಲೋಮೀಟರ್ ದೂರದಲ್ಲಿದೆ. ಇದು ನಗರದ ಹೊರವಲಯದಲ್ಲಿದೆ. ನೀವೇನು ವೀಕ್ಷಣೆ ಮಾಡ್ತಿದ್ದರೆ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಬಯಲು ಪ್ರದೇಶ ಇದೆ. ಸೊ ನಗರದ ಹೊರವಲಯದಲ್ಲಿ ಇದೆ. ಈ ಕಡೆ ಏನು ಮನೆಗಳೇನು ಕಾಣಿಸ್ತಾ ಇದೆ ಅಲ್ವಾ, ಸೊ ಅಪೋಸಿಟ್ ಸೈಡೆಲ್ಲ ನೋಡಿದರೆ, ಆ ಕಡೆ ನೋಡಿದರೆ ಸೊ ಅಲ್ಲಿ ಯಾವುದೇ ಮನೆಗಳು ಅಷ್ಟೊಂದು ಇಲ್ಲ, ನೀವು ನೋಡ್ಬೋದು ಆ ಕಡೆ. ಸೊ ಹೀಗಾಗಿ ನಗರದ ಹೊರವಲಯದಲ್ಲಿ ಇದೆ ಈ ಒಂದು ದೇವಸ್ಥಾನ. ತುಂಬ ಸುಂದರವಾಗಿದೆ ನೋಡಲಿಕ್ಕೆ. ಇದು ದೇವಸ್ಥಾನ ಏನು ವೀಕ್ಷಣೆ ಮಾಡ್ತಿದ್ದಲ್ವ, ಇದು ದೇವಸ್ಥಾನದ ಮುಂದಿರುವ ಒಂದು ಮಾಲಗಂಬ. ದೇವಸ್ಥಾನ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ಗಾರ್ಡನ್ ಕೂಡ ಅಲ್ಲಿ ಇದೆ. ಹಾಗೆ ಈ ರೀತಿಯಾಗಿ ವಿಶಾಲವಾದ ಪ್ರದೇಶವೂ ಕೂಡ ಇದೆ ನೋಡಿ. ಆ ಸೈಡು ಮನೆಗಳು ತುಂಬ ಕಡಿಮೆ ಇದೆ. ಸೊ ಊರಿನ ಹೊರವಲಯದಲ್ಲಿ ಈ ಒಂದು ದೇವಸ್ಥಾನ ಇರೋದು. ಈ ರೀತಿಯಾಗಿ ಒಂದು ವಿಶಾಲವಾದ ಪ್ರದೇಶ ದೇವಸ್ಥಾನ ಮುಂದ್ಗಡೆ ಇರೋದು. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಇದು ದೇವಸ್ಥಾನ. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ, ಇದು ಮಾಲ್ಗಂಬ. ಈ ಒಂದು ಮಾಲ್ಗಂಬಲ್ಲಿ ಈ ರೀತಿಯಾಗಿ ಮೂರ್ತಿಗಳನ್ನ ಕೆತ್ತಿದ್ದಾರೆ. ನೀವೇನು ವೀಕ್ಷಣೆ ಮಾಡ್ತಾ ಇದ್ದಲ್ಲ, ಇದು ಸೊ ಈ ರೀತಿಯಾಗಿ ಮೂರ್ತಿಗಳನ್ನು ಆ ಒಂದು ಕಂಬದ ಮೇಲೆ ಕೆತ್ತಿದ್ದಾರೆ. ಇದು ದೇವಸ್ಥಾನ. ಸೊ ದೇವಸ್ಥಾನದ ಮುಂದ್ಗಡೆ ರಂಗೋಲಿಯನ್ನು ಹಾಕ್ತಾ ಇದ್ರು ಒಬ್ರು. ಸೊ ಆ ರಂಗೋಲಿ ಈ ರೀತಿಯಾಗಿದೆ, ನೀವು ನೋಡ್ಬೋದು. ಸೊ ಈ ರೀತಿಯಾಗಿ ಅವರು ರಂಗೋಲಿಯನ್ನು ಹಾಕ್ತಾ ಇದ್ರು. ನವಗ್ರಹ ದೇವಸ್ಥಾನದ್ದು ಅಪೋಸಿಟ್ ಆಗಿ ಇಲ್ಲಿ ನವಗ್ರಹ ದೇವಸ್ಥಾನ ಏನಿದೆ ಅದಕ್ಕೆ ಅಪೋಸಿಟ್ ಆಗಿ ಸಿಕ್ಕಿದೆ. ಈ ಕಡೆ ಗಣಪತಿ ದೇವಸ್ಥಾನ ಇದೆ. ಇಲ್ಲಿ ಅಪೋಸಿಟ್ ಆಗಿ ಗಣಪತಿ ದೇವಸ್ಥಾನ. ದೇವಸ್ಥಾನದ ಮುಂದ್ಗಡೆ ಇರೋದು ಇದು. ಅಪೋಸಿಟ್ ಆಗಿ ಈ ರೀತಿಯಾಗಿ ಪಕ್ಕದಲ್ಲಿ ಗಾರ್ಡನ್ ಕೂಡ ಅಲ್ಲಿ ಮಾಡಿದ್ದಾರೆ. ಇದು ದೇವಸ್ಥಾನ. ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ, ಕುಷ್ಟಗಿ. ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಹೊರಗಡೆ ಈ ರೀತಿಯಾಗಿದೆ ದೇವಸ್ಥಾನ. ದೇವಸ್ಥಾನದ ಒಳಗಡೆ ಇರ್ತಕ್ಕಂಥದ್ದು. ಈ ರೀತಿಯಾಗಿ ವಿಶಾಲವಾಗಿದೆ ದೇವಸ್ಥಾನ. ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ.
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.